ಇದು ಮೈನ್ ಡೋರು ಟಿಕ್ ಪಾಲಿಷ್ ಕೆಲಸಗಳೆಲ್ಲ ಮುಗಿದಿದೆ. ಈಗ ಇದು ಅದರ ಹ್ಯಾಂಡಲ್ಲು. ಇಲ್ಲಿ ಒಂದು ಮಾರ್ಟಿಸ್ ಲಾಕ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಓನರ್ನ ಒಂದು ರಿಕ್ವೈರ್ಮೆಂಟ್ ಮೇಲೆ. ಸೊ ಇಲ್ಲಿ ನೋಡ್ಬೋದು, ಇದು ಬಂದು ಫಾಯರ್ ಏರಿಯಾ, ಅಲ್ಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ. ಸೊ ಇಲ್ಲಿ ಒಂದು ಚಿಕ್ಕ ಶ್ಯಾಂಡ್ಲಿಯರ್ ಲೈಟ್ ಇದೆ. ಸೊ ಇದು ರ್ಯಾಫ್ಟರ್ಸನ್ನು ಕೊಟ್ಟಿದ್ದೀವಿ, ಸೆಂಟ್ರಲ್ಲಿ ಗ್ಲಾಸನ್ನು ಪ್ರೊವೈಡ್ ಮಾಡಿದ್ದೀವಿ, ಅಕ್ರಲಿಕ್ ಗ್ಲಾಸು. ಸೊ ಇದು ಬಂದು ನಮ್ಮ ಒಂದು ಹಾಲು ನೋಡ್ಬೋದು. ಈಗ ಕ್ಲೀನಿಂಗ್ ಕೆಲಸಗಳು ನಡೀತಾ ಇದೆ, ಎಲ್ಲವೂ ಒಂದು ಹಂತಕ್ಕೆ ಫಿನಿಷ್ ಆಗಿದೆ. ಸೊ ಇಲ್ಲಿ ಒಂದು ದೊಡ್ಡ ಶ್ಯಾಂಡಿಲಿಯರ್ ಲೈಟ್ ಇದೆ, ಅಲ್ಲಿ ಸ್ಕೈಲೈಟನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ. ವಿಂಡೋಗಳು ಪಾಲಿಷ್ ಆಗಿದೆ ನೋಡ್ಬೋದು. ಸೊ ಇದು ಒಂದು ನಮ್ಮ ಟಿ ವಿ ಯೂನಿಟ್ ಏರಿಯಾ, 8 ಟಿ ವಿ ಯೂನಿಟ್ಟು. ಸೊ ಗೋಲ್ಡನ್ ಬೀಡಿಂಗು, ರಾಫ್ಟರ್ಸು, ಲ್ಯಾಮಿನೇಟು ಎಲ್ಲವನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಡಿಸೈನು. ಸೊ ಹಾಲಿಂದ ಮುಂದೆ ಹೋದರೆ ಈ ರೀತಿಯಾದ ಒಂದು ಓಪನಿಂಗ್ ಇದೆ. ಸೊ ಇದು ರೂಮ್ಗೆ ಮತ್ತು ಕಿಚನ್ಗೆ ಎಂಟ್ರಿಯನ್ನು ಕೊಡುತ್ತೆ. ಸೊ ಮುಂದೆ ಹೋದರೆ ಇಲ್ಲಿ ಸ್ಟೇರ್ಕೇಸ್ ಇದೆ, ನಮಗೆ ಗ್ಲಾಸ್ ವಿತ್ ವುಡನ್ ರೇಲಿಂಗ್ಸನ್ನು ಮಾಡಿದ್ದೀವಿ. ಸೊ ಬಲಗಡೆಗೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಸೊ ಡೈನಿಂಗ್ ಏರಿಯಾದಲ್ಲಿ ಕೂಡ ನಾವು ಶ್ಯಾಂಡ್ಲಿಯರು ಮತ್ತು ಫ್ಯಾನನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಬಂದು ನಮ್ಮ ಒಂದು ಪೂಜಾ ರೂಮ್. ಸೊ ಪೂಜಾ ರೂಮ್ನ ಡಿಸೈನ್ ಈಗಾಗಲೇ ನೀವು ನೋಡ್ಬೋದು. ಮತ್ತು ಇಲ್ಲಿನ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕೊರಿಯನ್ ಮಾರ್ಬಲ್ಲು. ಸೊ ಈ ರೀತಿ ಆಫ್ ಆದರೆ ಆಫಲ್ಲಿರುತ್ತೆ, ಆನ್ ಆದಾಗ ದೇವರ ಮುಖಚಿತ್ರ ಆ ರೀತಿ ಕಂಡುಬರುತ್ತೆ. ಸೊ ಬಹಳ ಒಂದು ಅನುಕೂಲಕರವಾಗಿ ಮತ್ತು ಚೆಂದವಾಗಿ ಬಂದಿರತಕ್ಕಂಥ ಒಂದು ಡಿಸೈನು. ಸೊ ಇನ್ನು ಮೇಲೆ ಹೋದರೆ ಇಲ್ಲಿ ಸ್ವಸ್ತಿಕ್ ಡಿಸೈನನ್ನು ಕೊಟ್ಟಿದ್ದೀವಿ. ಇದು ಟಫನ್ ಗ್ಲಾಸನ್ನು ಮಾಡಿ ಅದರ ಮೇಲೆಗಡೆ ನಾವು ಸ್ಕೈಲೈಟನ್ನು ಕೊಟ್ಟಿದ್ದೀವಿ. ಸೊ 2 ಸ್ಕೈಲೈಟನ್ನು ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿಯ ಕೊರತೆ ಇಲ್ಲದ ಹಾಗೆ ನಾವು ಈ ಒಂದು ಮನೆಯನ್ನು ಡಿಸೈನ್ ಮಾಡಿದ್ದೀವಿ. ಸೊ ಇಲ್ಲಿ ಕಿಚನ್ ಏರಿಯಾ ಬರುತ್ತೆ. ಇಲ್ಲಿ ಡೈನಿಂಗಲ್ಲಿ ವ್ಯಾನಿಟಿ ಬಾಕ್ಸನ್ನು ಕೊಟ್ಟು ಅದರ ಮೇಲೆ ಒಂದು ವಾಶ್ ಬೇಷನ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಗೋಲ್ಡನ್ ಥೀಮ್ನ ಮೇಲೆ ಹೋಗುತ್ತೆ. ಸೊ ಇನ್ನು ಇಲ್ಲೇ ಒಂದು ಚಿಕ್ಕದಾಗಿ ಕ್ರಾಕರಿ ಯೂನಿಟ್ ಅಂತ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ದೊಡ್ಡ 6 ಫೀಟ್ ಬೈ 6 ಫೀಟ್ ವಿಂಡೋ ಇದೆ. ಡೈನಿಂಗಿಗೆ ಯಾವುದೇ ರೀತಿಯ ವೆಂಟಿಲೇಷನ್ ಕೊರತೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಮತ್ತು ಇದು ಒಂದು ಚಿಕ್ಕ ಕಿಚನ್, ಚಿಕ್ಕದೇನು ದೊಡ್ಡದೇ ಕಿಚನ್ನು. ಸೊ ಕಿಚನ್ನಲ್ಲಿ ಅಕ್ರಲಿಕ್ ಲ್ಯಾಮಿನೇಷನ್ನ ಮಾಡಿರ್ತಕ್ಕಂಥದ್ದು. ಸೊ ಇದು ಬಂದು ಅಡ್ವಾನ್ಸ್ಡ್ ಸಿಂಕ್, ಇದು ಈಗ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿ ಸ್ಪ್ರೇ ಇದೆ, ಇದು ಪ್ರೆಸ್ಸಿಂಗ್ ಇದೆ, ಮತ್ತು ಇದು ಫ್ಲೆಕ್ಸಿಬಲ್ ಟ್ಯಾಪ್ ಇದೆ. ಸೊ ಇದು ಬಂದು ನಮಗೆ ವಾಟರ್ ಪ್ಯೂರಿಫೈಯರು ಕೆಳಗಡೆ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿಂದನೇ ನಾವು ಇಟ್ಕೊಂಡು ನೀರನ್ನು ಕುಡಿಬೋದು. ಸೊ ಈ ರೀತಿ ಗ್ರಾನೈಟನ್ನು ಪ್ರೊವೈಡ್ ಮಾಡಿ, ಇದು ಹಾಬು. ಸೊ 4 ನಾಬ್ಸ್ ಹಾಬ್ ಇದೆ, ಇದು ಫೇಬರ್ ಚಿಮ್ನಿ ಇದೆ. ಸೊ ಈ ರೀತಿಯಾಗಿ ನಾವು ಇಂಟೀರಿಯರ್ಸ್ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂದು ನಮಗೆ ಓವೆನ್ನು, ಗ್ರೈಂಡರು, ಮಿಕ್ಸಿ ಈ ಎಲ್ಲದಕ್ಕೂ ಪ್ರಾವಿಷನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ರೋಲಿಂಗ್ ಶಟರನ್ನು ಕೂಡ ಕೊಟ್ಟಿದ್ದೀವಿ. ಸೊ ಈ ಒಂದು ರೋಲಿಂಗ್ ಶಟರ್ನ ಒಳಗಡೆ ಮಿಕ್ಸಿಗೆ ಈ ರೀತಿ ಎಳ್ಕೊಂಡು ನಾವು ಮಿಕ್ಸಿಯನ್ನು ಹಾಕ್ಕೊಂಡು ಮತ್ತು ಅದನ್ನು ತಳ್ಳಿ ಕನ್ಸೀಲ್ಡ್ ಮಾಡ್ಬೋದು. ಸೊ ಈ ರೀತಿಯಾದ ಕನ್ಸೀಲ್ಡ್ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿರ್ತಕ್ಕಂಥದ್ದು. ಸೊ ಇಲ್ಲಿ ಬಂದು ಒಂದು ಸ್ಟೋರ್ ರೂಮ್ ಇದೆ, ಇಲ್ಲಿ ನೋಡ್ಬೋದು. ಇದೊಂದು ಸ್ಟೋರ್ ರೂಮು, ಅಂದರೆ ಡ್ರೈ ಐಟಮ್ಸ್ನಲ್ಲಿ ಇಟ್ಕೊಳೋದಕ್ಕೆ ಪ್ರಾವಿಷನನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಹಿಂದೆಗಡೆ ಹೋದರೆ ನಮಗೆ ಯುಟಿಲಿಟಿ ಇದೆ, ಅದನ್ನು ಕೂಡ ನೋಡ್ಬೋದು ನಾವು. ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಯುಟಿಲಿಟಿ ಜಾಗವನ್ನು ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ಪಾತ್ರೆಗಳು ದೊಡ್ಡದು ಏನಾದರೂ ಇದ್ದರೆ ತೊಳ್ಕೊಳೋದಕ್ಕೆ ಭಾಳ ಅನುಕೂಲಕರವಾಗುತ್ತೆ. ಇನ್ನು ಮುಂದೆ ಹೋಯಿತು ಅಂತ ಹೇಳಿದ್ರೆ ನಮಗೆ ಒಂದು ಬೆಡ್ರೂಮ್ ಸಿಗುತ್ತೆ. ಸೊ ಆ ಒಂದು ಗ್ರೌಂಡ್ ಫ್ಲೋರ್ನಲ್ಲಿ ಇರ್ತಕ್ಕಂಥ ಏಕೈಕ ಬೆಡ್ರೂಮ್ ಅದು. ಸೊ ಆ ಒಂದು ಬೆಡ್ರೂಮ್ನ ಡೋರು ನಾವು ಲ್ಯಾಮಿನೇಷನ್ ಡೋರನ್ನು ಕೊಟ್ಟಿದ್ದೀವಿ. ಇದು ಮುಂದೆ ಬಂದರೆ ಕಾಟು 6 by 6.5 ಒಂದು ಕ್ವೀನ್ ಸೈಜ್ ಕಾಟನ್ನು ಮಾಡಿರೋದು. ಇಲ್ಲಿ ಒಂದು ಡ್ರೆಸ್ಸಿಂಗ್
ಮಿರರನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಸ್ಲೈಡಿಂಗ್ ಬಾರ್ಡರನ್ನು ಕೊಟ್ಟಿರೋದು 7x7 ಮತ್ತು ಮೇಲೆಗಡೆ ಲಾಫ್ಟನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ ಇದು ಬಂದು ಕನ್ಸೀಲ್ಡ್ ಒಂದು ಲ್ಯಾಮಿನೇಷನ್ನು ರಾಫ್ಟರ್ಸನ್ನು ಪ್ರೊವೈಡ್ ಮಾಡಿ ಕನ್ಸೀಲ್ಡ್ ಮಾಡಿದ್ದೀವಿ. ಸೊ ಇಲ್ಲಿ ಬಾತ್ರೂಮ್ ಇರೋದು ಯಾರಿಗೂ ಗೊತ್ತಿರಲ್ಲ. ಈ ರೀತಿ ನಾವು ಓಪನ್ ಮಾಡಿದಾಗ ಒಳಗಡೆ ಇನ್ನೊಂದು ಡೋರ್ ಇರುತ್ತೆ. ಸೊ ಆ ಡೋರ್ನ ಮುಖಾಂತರ ನಾವು ಒಳಗೋಗ್ದಾಗ ಈ ರೀತಿಯಾದ ಸುಂದರವಾದ ಒಂದು ಬಾತ್ರೂಮ್ ಅನ್ನು ನಾವು ನೋಡ್ಬೋದು. ಇನ್ನು ಮೇಲೆ ಹೋಗೋದಾದರೆ ಇಲ್ಲಿ ಸ್ಟೇರ್ ಕೇಸ್ ಇದೆ. ವುಡನ್ ರೈಲಿಂಗನ್ನು ಮಾಡಿದ್ದೀವಿ. ಸೊ ಈ ವುಡನ್ ರೈಲಿಂಗನ್ನು ನಾವು ಫ್ಯೂ ಪಾಲಿಷನ್ನು ಕೊಟ್ಟು ವುಡನ್ ರೈಲಿಂಗನ್ನು ಮಾಡಿರ್ತಕ್ಕಂಥದ್ದು. ಸ್ಪಿಗಟ್ಸನ್ನು ಕೊಟ್ಟು ಈ ರೀತಿಯಾಗಿ ಕಟ್ಟಿಂಗ್ ಮಾಡಿ ಗ್ಲಾಸನ್ನು ಹಾಕಿರ್ತಕ್ಕಂಥದ್ದು. ಇಲ್ಲಿ ಗ್ಲಾಸ್ ಕ್ಯೂಬಿಕಲ್ಸನ್ನು ಹಾಕಿದ್ದೀವಿ, ಯಾಕಂದರೆ ವೆಂಟಿಲೇಷನ್ನು ಈ ಒಂದು ಸ್ಟೇರ್ ಕೇಸ್ಗೆ ಯಾವುದೇ ರೀತಿಯಾಗಿ ಕೊರತೆ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ. ಸರಿ, ಲಪೋತ್ರ ಗ್ರಾನೈಟನ್ನು ಬಳಸಿದ್ದೀವಿ. ಇಲ್ಲಿ ವೆಟ್ರಿಫೈಡ್ ಟೈಲ್ಸನ್ನು ಬಳಸಿದ್ದೀವಿ. ಮತ್ತು ಇದು ಒಂಥರ ಆಲ್ಟರ್ನೇಟಿವ್. ಈ ಸ್ಟೆಪ್ ಬಂದು ಚಿಕ್ಕದು, ಈ ಸ್ಟೆಪ್ ಬಂದು ದೊಡ್ಡದು. ಸೊ ಇದು ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಬಂದಿರತಕ್ಕಂಥದ್ದು. ನೋಡ್ಬೋದು ಯಾವ ರೀತಿ ಆಲ್ಟರ್ನೇಟಿವ್ ಕಾಣಿಸುತ್ತೆ ಅಂಥೇಳಿ. ಸೊ ಇದು ಬಹಳ ಒಂದು ಒಳ್ಳೆಯ ಲುಕ್ಕನ್ನು ನಮಗೆ ಕೊಡೋದ್ರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಇದು ಒಂದು ಲಿವಿಂಗ್ ಸ್ಪೇಸು. ಲಿವಿಂಗ್ ಸ್ಪೇಸ್ನಲ್ಲಿ ಈ ರೀತಿ ಬಾರ್ಡ್ರನ್ನ ಹಾಕ್ಕೊಂಡು ವಾಲ್ ಪೇಂಟಿಂಗನ್ನು ಮಾಡಿರ್ತಕ್ಕಂಥದ್ದು. ಇದು ಬಹಳ ಯೂನಿಕ್ಕಾಗಿ ಬಂದಿರೋದು. ಇಲ್ಲಿ 6x6 2 ವಿಂಡೋಗಳಿದೆ, ನೋಡ್ಬೋದು. ಯಾಕಂದರೆ ಇಲ್ಲಿ ಬಾಲ್ಕನಿ ಇದೆ. ಬಾಲ್ಕನಿಯಿಂದ ಕೂಡ ಇದು ನಾರ್ತ್ ಸೈಡು. ಇಲ್ಲೂ ಈ ಕಡೆಯಿಂದನೂ ವೆಂಟಿಲೇಷನ್ ಬಹಳ ಚೆನ್ನಾಗಿ ಬರೋದರಿಂದ ಈ ರೀತಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಒಂದು ಬೆಡ್ರೂಮ್ ಇದೆ. ಸೊ ಈ ಒಂದು ಬೆಡ್ರೂಮ್ನಲ್ಲಿ ಸ್ಟಡಿ ಯೂನಿಟ್ ಇದೆ. ಸ್ಟಡಿ ಯೂನಿಟ್ ಮೇಲೆಗಡೆ ಸ್ಟೋರೇಜ್ಗೆ ಜಾಗವನ್ನು ಮಾಡಿರತಕ್ಕಂಥದ್ದು. ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ಲು. ಸೊ ಇಲ್ಲಿ ಒಂದು ವಾರ್ಡ್ರೋಬ್ ಇದೆ, ವಾಕಿನ್ ವಾರ್ಡ್ರೋಬ್ ಥರ ವರ್ಕ್ ಆಗುತ್ತೆ. ಇಲ್ಲಿ ಒಂದು ಬಾತ್ರೂಮ್ ಇದೆ. ಈ ಒಂದು ಬಾತ್ರೂಮ್ನಲ್ಲಿ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸನ್ನು ಬಳಸಿರ್ತಕ್ಕಂಥದ್ದು ನೋಡ್ಬೋದು. ಜಾಗ್ವಾರ್ ಫಿಟ್ಟಿಂಗನ್ನೇ ಬಳಸಿರ್ತಕ್ಕಂಥದ್ದು. ಸೊ ಎಲ್ಲ ಥರ್ಮೋಸ್ಟಾಟ್ ಡೈವರ್ಟ್ಸನ್ನು ಬಳಸಿ ಈ ರೀತಿಯಾದ ಶವರ್ಸು, ಕಮೋಡ್ಸು ಮತ್ತು ವಾಶ್ ಬೇಷನನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಒಂದು ಡೋರ್ ಇದೆ. ಈ ಡೋರ್ನ ನಾವು ಓಪನ್ ಮಾಡಿದಾಗ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಈ ಒಂದು ಬಾಲ್ಕನಿ 2 ರೂಮ್ಗೂ ಆ್ಯಕ್ಟ್ ಆಗುತ್ತೆ. ಇಲ್ಲಿ MS ರೈಲಿಂಗ್ಸನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಬಾಲ್ಕನಿಯಲ್ಲಿ ಈ ಒಂದು ರೂಮಿಗೂ ಮತ್ತು ಈ ಒಂದು ರೂಮಿಗೂ ಕಾಮನ್ ಆ್ಯಕ್ಸೆಸ್ ಇರೋದು. ಸೊ ಅದು ಇದರ ಒಂದು ವಿಶೇಷತೆ. ಇಲ್ಲಿಂದ ನೋಡಿದ್ರೆ ಚಂದವಾದ ಒಂದು ವ್ಯೂ ಕಂಡುಬರುತ್ತೆ ನಮಗೆ. ಈಗ ಅಲ್ಲಿ ಹೋಗೋಣ. ಈ ರೀತಿ ಮುಂದೆ ಬಂದರೆ ಅಲ್ಲಿ ಒಂದು ರೂಮ್ ಇದೆ. ಸೇಮ್ ಈ ರೂಮ್ ಏನಿದೆ ಅದು ಸೇಮ್ ರೂಮು. ಇಲ್ಲಿ ನೋಡ್ಬೋದು ಗ್ಲಾಸ್ ವಿತ್ ವುಡನ್ ರೈಲಿಂಗ್ ಮಾಡಿರೋದು. ಇದು ಸ್ವಸ್ತಿಕ್. ನಾನು ಆಗಲೇ ಕೆಳಗಡೆಯಿಂದ ಪೂಜಾ ರೂಮ್ ಇದೆ ತೋರಿಸ್ತೀನಿ. ಕೆಳಗಡೆ ಪೂಜಾ ರೂಮ್ ಇದೆ. ಇದರ ಮೇಲೆಗಡೆ ಸ್ಕೈಲೈಟ್ ಇದೆ. ಸೊ ಪೂಜಾ ರೂಮ್ ಮೇಲೆ ಯಾರೂ ಕೂಡ ಓಡಾಡೋದಕ್ಕಾಗೋದಿಲ್ಲ. ಸೊ ವುಡನ್ ರೈಲಿಂಗ್ಸನ್ನು ನೋಡ್ಬೋದು ಯಾವ ರೀತಿ ಮೂಡ್ ಬಂದಿದೆ ಅಂಥೇಳಿ. ಸೊ ಇದು ಹಾಲ್ನ ಫಸ್ಟ್ ಫ್ಲೋರಿಂದ ನೋಡಿದ್ರೆ ಯಾವ ರೀತಿ ಕಂಡುಬರುತ್ತೆ ಅಂತ ಹೇಳಿ. ಇದು ಒಂದು 4 ಫೀಟ್ ಡೋರನ್ನು ಪ್ರೊವೈಡ್ ಮಾಡಿದ್ದೀವಿ ಬಾಲ್ಕನಿಗೆ ಹೋಗೋದಕ್ಕೆ. ಈ ರೀತಿ ಬಾಲ್ಕನಿಗೆ ಬಂದಾಗ ನಮಗೆ ಸ್ವಚ್ಛವಾದ ಗಾಳಿಯ ಮುಖಾಂತರವಾಗಿ ಈ ರೀತಿ ಬೆಳಕು ಕೂಡ ಕಂಡುಬರುತ್ತೆ. ಸೊ ಈ ಒಂದು ಕಾಲಮನ್ನು ಕೂಡ ಭಾಳ ಚಂದವಾಗಿ ಡಿಸೈನನ್ನು ಮಾಡಿರ್ತಕ್ಕಂಥದ್ದು ಗ್ರಾನೈಟ್ನಲ್ಲಿ. ಸೊ ಗ್ರಾನೈಟ್ನ ಕೆಲಸಗಳು ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈವನ್ ವಿಂಡೋಸ್ನ ಬಾರ್ಡ್ರ್ ಆಗಿರ್ಬೋದು, ಡೋರ್ನ ಬಾರ್ಡ್ರ್ ಆಗಿರ್ಬೋದು, ಬಹಳ ನೀಟಾಗಿ ಬಂದಿರತಕ್ಕಂಥದ್ದು. ಮತ್ತು ಇಲ್ಲಿ ಗ್ಲಾಸ್ ರೈಲಿಂಗ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಇನ್ನು ಯೂನಿಕ್ ಅಂತ ಹೇಳಿದ್ರೆ ಇಲ್ಲಿ ವುಡನ್ ಕ್ಲಾಡಿಂಗನ್ನು ಮಾಡಿದ್ದೀವಿ. ಇದು ಬಿಟ್ಟರೆ ಇದು ಬ್ರಿಕ್. ಸೊ ಆಚೆ ಕಡೆಯಿಂದ ನೋಡಿರ್ತಕ್ಕಂಥ ಬ್ರಿಕ್ ಕ್ಲಾಡಿಂಗ್ ಇದೆ. ಸೊ ಈ ರೀತಿಯಾದ ಯೂನಿಕ್ ಡಿಸೈನ್ಸನ್ನು ಮತ್ತು ಟೆಕ್ಸ್ಚರನ್ನು ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. 3 ಕಡೆಯೂ ಟೆಕ್ಸ್ಚರ್ ಪೇಂಟನ್ನು ಕೊಟ್ಟಿರ್ತಕ್ಕಂಥದ್ದು.
ಸೊ ಮೇಲೆಗಡೆ ಹೋದರೆ ಇನ್ನೂ ಒಂದು ಫ್ಲೋರ್ ಇದೆ. ಸೊ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ನಾವು ಈ ರೀತಿಯಾದ ಒಂದು ಗ್ಲಾಸ್ ಕ್ಯೂಬಿಕಲ್ಸನ್ನು ಪ್ರೊವೈಡ್ ಮಾಡಿದ್ದೀವಿ. ಸೊ 2ನೇ ಫ್ಲೋರ್ವರೆಗೂ ನಮಗೆ ವುಡನ್ ರೈಲಿಂಗ್ಸ್ ರನ್ ಆಗುತ್ತೆ. ಮತ್ತು 2ನೇ ಫ್ಲೋರಿಂದ ನಾವು ಸ್ಟೇರ್ ಕೇಸ್ ರೂಮ್ ಮೇಲೆ ಹೋಗೋದಕ್ಕೆ SS ರೈಲಿಂಗನ್ನು ಕೊಟ್ಟಿದ್ದೀವಿ. ಈ ರೀತಿ 304 SS ರೈಲಿಂಗು. ಸೊ ಇಲ್ಲಿ ಒಂದು ಸಿಂಗಲ್ ರೂಮ್ ಇದೆ. ಈ ರೂಮು ಕೂಡ ಕೆಳಗಡೆ ಏನಿದೆಯೋ ಅದೇ ರೀತಿಯಾಗಿದೆ. ಇವನ್ ಬಾತ್ರೂಮ್ಸ್ ಕೂಡ ಸೇಮ್ ಆಗಿದೆ. ಈ ರೀತಿ 4 ಬೆಡ್ರೂಮ್ಗಳನ್ನು ಒಳಗೊಂಡಿದೆ ಈ ಒಂದು ಮನೆ. ಸೊ ಇಲ್ಲಿ ಬಂದರೆ ಇಲ್ಲೂ ಕೂಡ ವಿಶಾಲವಾದ ಒಂದು ಟೆರೆಸ್ ಇದೆ, ನಿಮಗೆ ನೋಡ್ಬೋದು. ಇದು ಹಂತವಾಗಿ ನಾನು ನಿಮಗೆ ನೋಡಿಸ್ತಾ ಬಂದೇ ಇದ್ದೀನಿ ಈ ಮನೆ ಯಾವ ರೀತಿಯಾಗಿ ಕೆಲಸಗಳೇ ನಡೀತಾ ಇದೆ ಮತ್ತು ಅದನ್ನು ಯಾವ ರೀತಿಯಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಅನ್ನೋದನ್ನು ನನ್ನ ಪ್ರಿವಿಯಸ್ ವೀಡಿಯೋದಲ್ಲಿ ನೋಡ್ಬೋದು. ಇದು ಒಂದು ಫಿನಿಶ್ ಆಗಿರ್ತಕ್ಕಂಥ ಒಂದು ಮನೆಯ ನೋಟ. ಇಲ್ಲಿ ಜಾಲಿವಾಲ್ಗಳನ್ನು ಬಳಸಿದ್ದೀವಿ ನಾವು, ಅದಕ್ಕೆ ಟೆರಕೋಟಾ ಪೇಂಟಿಂಗನ್ನು ಕೂಡ ಮಾಡಿದ್ದೀವಿ. ಇಲ್ಲಿ MS ರೈಲಿಂಗ್ಸನ್ನು ಬಳಸಿದ್ದೀವಿ. ಸೆಂಟ್ರಲ್ಲಿ ಈ ರೀತಿ ಬ್ರಿಕ್ನ ಮುಖಾಂತರವಾಗಿ ಪ್ಯಾರಾಪೆಟನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಎಲ್ಲ ಕಡೆಯಿಂದನೂ ನಾವು ಎಷ್ಟು ಡಿಸೈನನ್ನು ಈ ಒಂದು ಮನೆಯಲ್ಲಿ ಸೂಪರ್ ಇಂಪೋಸ್ ಮಾಡ್ಬೋದು ಅಷ್ಟನ್ನು ಕೂಡ ಇಲ್ಲಿ ನಾವು ಟ್ರೈ ಮಾಡಿದ್ದೀವಿ. ಅದು ಚೆನ್ನಾಗಿ ಕೂಡ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ಈ ಒಂದು ಮನೆಯ ಫೈನಲ್ ಲುಕ್.